ಕಲಬುರಗಿ ಜಿಲ್ಲೆಯ ರೈತರ ಅನ್ನದಾತರ ಅನ್ನ ನೀರ್ಪಾಲಾಗೋಗಿದೆ. ಒಕ್ಕಲ್ತನಗಳನ್ನು ಬರ್ಬಾದಾಗೋಗಿದೆ. ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳನ್ನು ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ. ಒಕ್ಕಲ್ತನ ಉಳಿಲಾರದಂಥ ಪರಿಸ್ಥಿತಿ ಬಂದಿದೆ. ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ತೊಗರಿ, ಸೋಯಾ, ಹತ್ತಿ, ಕಬ್ಬು ಎಲ್ಲವನ್ನು ಕೂಡ ನೀರ್ಪಾಲಾಗಿ ತೋಚಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಕಲಬುರಗಿ ಜಿಲ್ಲಾ ಬರೀ ಸಮೀಕ್ಷೆ ಅಂತಕ್ಕಂಥ ಮಾತಿನ ಪದ ಬಳಸ್ತಾರೆ. ಅದು ಕೈಬಿಟ್ಟು ಕಲಬುರಗಿ ಜಿಲ್ಲಾ ಹಸಿ ಬರಗಾಲ ಘೋಷಣೆ ಮಾಡಬೇಕು. ರಾಷ್ಟ್ರ ವಿಪತ್ತು ಘೋಷಣೆ ಮಾಡಿ ರಾಷ್ಟ್ರ ವಿಪತ್ತು ಪರಿಹಾರ ಕೊಡಬೇಕು. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲ ಸಂಪೂರ್ಣವಾಗಿ ರೈತರ ಸಾಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಕೂಡಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ವಿ. ಹಿಂಗಾರು ಬಿತ್ತನೆಗಾಗಿ ಉದ್ದು, ಕಡ್ಲಿ, ಜೋಳ, ಕುಸುಬಿ, ಸೂರ್ಯಪಾನ, ಶೇಂಗಾ ಬೀಜವನ್ನು ಉಚಿತವಾಗಿ ಬೀಜಗಳನ್ನು ಉಚಿತವಾಗಿ ಗೊಬ್ಬರ ಕೊಡಬೇಕು ಬಿತ್ತನೆ ಮಾಡೋಕ್ಕೆ ಅಂತಕ್ಕಂಥದ್ದು. ಏನು ಶಾಲಾ ಕಾಲೇಜುಗಳನ್ನು ಶಿಥಿಲ ವ್ಯವಸ್ಥೆಯಲ್ಲಿದೆ. ರೋಡ್ಗಳನ್ನು ಒಡ ಸತ್ಯಾನಾಶ ಆಗೋಗಿವೆ. ಇವತ್ತು ಬ್ರಿಡ್ಜ್ಗಳನ್ನು ಒಡ ಸತ್ಯಾನಾಶ ಆಗಿವೆ. ಕೆಲವು ಹಳ್ಳಿಗಳಲ್ಲಿಂದ ಮನೆಗಳಲ್ಲಿ ನೀರು ನುಗ್ಗಿ ಮುಳುಗಡೆ ಪ್ರದೇಶ ಆಗಿ ಅವ್ರ ಬದುಕು ಬೀದಿ ಪಾಲಾಗಿದೆ. ಅವರು ಮನೆಯಾಗಿರ್ತಕ್ಕಂಥ ಜೋಳ, ಬ್ಯಾಳಿ, ಅಕ್ಕಿ, ಗೋಧಿ, ಕುಸುಬಿ, ಎಣ್ಣೆ, ಹಿಟ್ಟು, ರೊಟ್ಟಿ, ಬಟ್ಟಿ, ಹಸಗುಮ, ಕೌದಿ, ಚುಂಗಡಿ ಎಲ್ಲವನ್ನು ಕೂಡ ತೊಯ್ದು ಸತ್ಯಾನಾಶ ಆಗಿ ಅವ್ರ ಬದುಕು ಬೀದಿ ಮೇಲೆ ಬಂದು ನಿಂತಿದೆ. ಹಾಗಾಗಿರೋದ್ರಿಂದ ತಕ್ಷಣ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಏನು ಭೀಮಾ ನದಿಯಿಂದ ಆಂಧ್ರ ಪ್ರದೇಶದಿಂದ ತೆಲಂಗಾಣದಿಂದ ನೀರು ನುಗ್ಗೇನು ಇವತ್ತು ಬ್ರಿಡ್ಜ್ಗೆ ಗಂಡೋರಿ ನಾಲ, ಬೆಣ್ಣೆತೊರ ಮತ್ತು ಮುಲ್ಲಾಮಾರಿ ನೀರಾವರಿ, ಎಡದಂಡೆ, ಬಲದಂಡೆ, ಚಂಡ್ರಂಪಳ್ಳಿ ಡ್ಯಾಮ್ಗಳಿಂದ ಈ ಡ್ಯಾಮ್ಗಳಿಂದ ನೀರು ನುಗ್ಗಿ ಏನು ಹಾನಿಯಾಗಿದೆ ಅದು ಶಾಶ್ವತ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಮೀನಾಮೇಷ ಎಣಿಸಬಾರ್ದು. ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳನ್ನು ರೈತ ಬಡವರ ಕಲಬುರಗಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ನಾಡಿನ ಜನರ ರೈತರ ಒಕ್ಕಲ್ತನಗಳ ನೆರವಿಗೆ ಸರ್ಕಾರಗಳನ್ನು ಧಾವಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಐವನ್ಶಾಹಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳನ್ನು ಜಂಟಿ ಸಭೆಯನ್ನು ನಡೆಸಿ ಎಲ್ಲ ಸಭೆಗಳನ್ನು ಕೂಡಿ ಒಮ್ಮತ ತೀರ್ಮಾನ ಮಾಡಿವಿ. 2ನೇ ತಾರೀಕಿಗೆ ಗಾಂಧಿ ಜಯಂತಿ ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಮುಂದುವರಿಸ್ತಾ ಇದ್ದೀವಿ ಜಗತ್ ಸರ್ಕಲ್ದಲ್ಲಿ. ಆಮೇಲೆ 13ರ ನಂತರ ಕಲಬುರಗಿ ಜಿಲ್ಲಾ ಬಂದ್ ಕರೆ ಕೊಡ್ತಾ ಇದ್ದೀವಿ. ಅದರೊಳಗಾಗಿ ರೈತರಿಗೆ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನು ಒಕ್ಕೊರಲಿಂದ ಎಲ್ಲ ಸಂಘಟನೆಗಳು ಜಂಟಿಯಾಗಿ ರೈತರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜಂಟಿಯಾಗಿ ಈ ಹೋರಾಟಕ್ಕೆ ಮುನ್ನೋಗ್ತಾ ಇದೆ.